ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನವನ್ನು ಯಾರಾದರೂ ಓದ್ರಿ ಪ್ರಿಯರೇ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡುಕೊಂಡು ದೋಷವಿಲ್ಲದವನಾಗಿರು. ನಾನು ನಿನ್ನ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಸಾಕು ಪ್ರಿಯರೇ, ಹಾಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ಅಬ್ರಹಾಮನ ಸಂಗಡ ಮಾತನಾಡ್ತಾ ಇದ್ದಾನೆ. 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆದ, ಹೇಳ್ದ, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೋಗೋದಾದರೆ ನಾನು ನಿನ್ನನ್ನು ಪ್ರಖ್ಯಾತಿಗೊಳಿಸ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನು ಕೊಟ್ಟ ಅಬ್ರಹಾಮನನ್ನು ಕಳಿಸಿದ. ಅಬ್ರಹಾಮನು ದೇವರಿಂದ ವಾಗ್ದಾನವನ್ನು ಪಡೆದುಕೊಳ್ಳುವಾಗ ಖಾಲಿಯಾಗಿದ್ದ, ಏನೂ ಇಲ್ಲದವನಾಗಿದ್ದ. ದೇವರ ವಾಗ್ದಾನಗಳು ಭಯಂಕರವಾಗಿದ್ದರು. ದೇವರ ವಾಗ್ದಾನಗಳು ಅವನ ಜೀವಿತದಲ್ಲಿ ಅದುವರೆಗೆ ಅವನು ಕೇಳೇ ಇಲ್ಲ ಅಂಥ ಮಾತುಗಳನ್ನು ಅವನು ಕೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆ ಒಂದು ಮಾತುಗಳನ್ನು ಕೇಳಿರ್ತಕ್ಕಂಥ ಅಬ್ರಹಾಮನ ಹೃದಯದಲ್ಲಿ ಕೇಳಿದ ಕೂಡಲೇ ನಂಬಿಕೆ ಬಂದು ಅವನೇನು ಮಾಡ್ದ, ತನ್ನ ಸ್ವದೇಶವನ್ನು ಬಿಟ್ಟ, ಬಂಧು ಬಳಗವನ್ನು ಬಿಟ್ಟ, ತಂದೆಯ ಮನೆಯನ್ನು ಬಿಟ್ಟು ಅವನೇನು ಮಾಡ್ದ ಪ್ರಿಯರೇ, ದೇವರು ಹೇಳುವಂಥ ಪ್ರದೇಶಕ್ಕೆ ಹೋಗಲಿಕ್ಕೆ ಅವನು ತನ್ನ ಹೆಂಡತಿಯನ್ನು ಕರೆದುಕೊಂಡು ಅವನು ಹೊರಟನು. ಅದರಲ್ಲಿ ಕೆಲವರನ್ನು ಕರೆದುಕೊಂಡು ಹೋದ. ಅವರು ಮಧ್ಯದಾರಿಯಲ್ಲಿ ಅವರೇನಾದರೂ ಅಬ್ರಹಾಮನಿಂದ ಅಗಲಿ ಹೋದರು ಎಂಬುದಾಗಿ ದೇವರ ವಾಕ್ಯವು ಹೇಳ್ತದೆ. ನಮ್ಮ ಜೀವಿತದ ಪ್ರಯಾಣದಲ್ಲಿ ಕೂಡ ಅನೇಕರು ನಮ್ಮ ಪ್ರಾರಂಭದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ, ನಮಗೆ ಉಪಕಾರಗಳನ್ನು ಮಾಡ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನು ಸನ್ಮಾನಿಸ್ತಾರೆ. ಒಂದು ಸಮಯ ಬಂದಾಗ ಅನವಶ್ಯಕವಾದ ಕಾರಣಗಳಿಂದ, ಅನವಶ್ಯಕವಾದ ಸಂಗತಿಗಳಿಂದ, ಶತ್ರು ತಂದು ಹಾಕುವಂಥ ಕೆಲವೊಂದು ವಿಚಾರಗಳಿಂದ ಅವರೇನಾಗ್ತಾರೆ, ನಮ್ಮನ್ನು ಅಗಲಿ ಹೋಗುವವರಾಗಿರ್ತಾರೆ. ಅವರ ಅಗಲಿ ಹೋಗುವಂಥದ್ದು ಕೂಡ ದೇವರ ಚಿತ್ತವೇ ಅದು ಆಗಿರುವಂಥದ್ದಾಗಿದೆ. ಹಾಲೆಲೂಯಾ. ನಮ್ಮನ್ನು ಬಿಟ್ಟು ಹೋದವರನ್ನು ಕುರಿತಾಗಿ ನಾವು ಚಿಂತೆ ಮಾಡೋದು ಬೇಡ, ದುಃಖ ಪಡೋದು ಬೇಡ. ದೇವರು ನಮ್ಮ ಮಂಡಲಿಗೆ ಸೇರಿಸಲಿಕ್ಕಿರುವಂಥ ಇನ್ನು ಕೆಲವರನ್ನು ಕುರಿತಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಅನೇಕರವನನ್ನು ಬಿಟ್ಟರು, ಹಂಗೆ ಅವನು ಮುಂದೆ ಹೋಗ್ತಾ ಇದ್ದ. 17ನೇ ಅಧ್ಯಾಯದಲ್ಲಿ ದೇವರು ತಿರುಗಿ ಮತ್ತೊಂದು ಆವರ್ತಿ ಅಬ್ರಹಾಮನ ಸಂಗಡ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಯಾವಾಗ ಅಂತಂದರೆ, ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆಮೇಲೆ ಮತ್ತೆ ದರ್ಶನ ಕೊಡ್ತಾ ಇದ್ದಾನೆ. ದೇವರು ತಾನು ಕರೆದವರನ್ನು ಕೈ ಬಿಡೋದಿಲ್ಲ ಪ್ರಿಯರೇ. ಅಲ್ಲಲ್ಲಿ ತನ್ನ ವಾಕ್ಯದಿಂದ, ತನ್ನ ದರ್ಶನಗಳಿಂದ ಅವರನ್ನು ಬಲಪಡಿಸುವವನಾಗಿರ್ತಾನೆ, ಅವರನ್ನು ಸರಿಪಡಿಸುವವನಾಗಿದ್ದಾನೆ, ಅವರನ್ನು ಕಟ್ಟುವವನಾಗಿದ್ದಾನೆ. ಇಲ್ಲಿ ನಡೆದಿದ್ದು ಅದೇ. ದೇವರ ಅಬ್ರಹಾಮನಿಗೆ ದರ್ಶನ ಕೊಟ್ಟು ಏನಂತ ಹೇಳ್ತಾ ಇದ್ದಾನೆ, ವಾಕ್ಯ ಹೇಳ್ತದೆ, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ಏನಾಗಿರು, ದೋಷವಿಲ್ಲದವನಾಗಿರು. ಅಬ್ರಹಾಮನ ಆಲೋಚನೆ ಮಾಡ್ದ, ಸ್ವಾಮಿ ನನ್ನನ್ನು ಕರೆದಾಗ ನೀನು ಈ ಮಾತು ಹೇಳಲಿಲ್ಲಲ್ಲ. 75 ನಾನು ಮನೆ ಬಿಟ್ಟೆ, 99 ಏನು ಸ್ವಾಮಿ ಇವಾಗ ನೀನು ನನಗೇನೋ ಮಾತಾಡ್ತಾ ಇದೆಯಲ್ಲ ಅಂಥೇಳಿ ಅಬ್ರಹಾಮನ ಆಲೋಚನೆ ಮಾಡಿದನೇನೋ ನನಗೆ ಗೊತ್ತಿಲ್ಲ. ದೇವರು ಹೀಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಿದ್ದಾನೆ, ನಾನು ಸರ್ವಶಕ್ತನಾದ ದೇವರು, ನಾನು ಎಲ್ ಶಡಾಯ್, ನಾನು ಸರ್ವಶಕ್ತನು. ಏನೂ ಇಲ್ಲದ, ನಿರಾಕಾರವಾಗಿ, ಅಕ್ರಮವಾಗಿ, ಕತ್ತಲೆಯಿಂದ ತುಂಬಲ್ಪಟ್ಟಿರ್ತಕ್ಕಂಥ ಈ ಜಗತ್ತನ್ನು ಬೆಳಕಿನಿಂದಲೂ ತುಂಬಿಸಿ ಅನೇಕ ವಿಷಯಗಳನ್ನು ಕ್ರಮಪಡಿಸಿ ನಾನು ಈ ಸೃಷ್ಟಿಯನ್ನು ಸೃಷ್ಟಿಸಿದ ದೇವರು, ನಾನು ಸರ್ವಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಅದನ್ನು ಕೇಳಿರ್ತಕ್ಕಂಥ ಅಬ್ರಹಾಮನಿಗೆ ಸಂತೋಷ ಆಯಿತು. ಹೌದು ಸ್ವಾಮಿ, ನೀನು ಸರ್ವಶಕ್ತನು. ಎಷ್ಟು ಜನ ಹೇಳ್ತೀರಿ ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದುದು ಒಂದು ಇಲ್ಲ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ ಈ ರೀತಿಯಾಗಿ ಹೇಳ್ತಾನೆ, ಅಬ್ರಹಾಮನನ್ನು ಕುರಿತಾಗಿ ಮಾತನಾಡ್ತಾ, ಅಬ್ರಹಾಮನ ದೇವರನ್ನು ಹೇಗೆ ನಂಬಿದನು ಅಂತೇಳಿ ವಿವರಿಸ್ತಾ ಹೇಳ್ತಾನೆ. ಹೇಗೆ ನಂಬಿದನಂತ, ನನ್ನ ದೇವರು ಇಲ್ಲದನ್ನು ಇರುವುದನ್ನಾಗಿ ಕರೆಯುವವನಾಗಿದ್ದಾನೆ ಎಂಬುದಾಗಿ ಅಬ್ರಹಾಮನು ನಂಬಿದನಂತ ಪ್ರಿಯರೇ. ಹಲ್ಲೆಲೂಯಾ. ಯಾಕಂತಂದರೆ ನನ್ನ ದೇವರು ಆತನಿಗೆ ಈಗ ಲೋಕದಲ್ಲಿ ಕೆಲವರಿಗೆ ಏನಾದರೂ ಮಾಡಬೇಕಂತಾರೆ ಅದಕ್ಕೇನಾದರೂ ವಸ್ತುಗಳು ಬೇಕು, ಅದಕ್ಕೇನಾದರೂ ಕೆಲವು ಕಾರ್ಯಗಳು ಬೇಕು. ಆದರೆ ನಾವು ನಂಬಿರ್ತಕ್ಕಂಥ ದೇವರಿಗೆ ಏನೂ ಬೇಡ, ನಮ್ಮ ನಂಬಿಕೆ ಮಾತ್ರ ಸಾಕು ಪ್ರಿಯರೇ. ಹಲ್ಲೆಲೂಯಾ. ಆತನೆಲ್ಲವನ್ನ ಉಂಟು ಮಾಡಲು, ಎಲ್ಲವನ್ನ ಸೃಷ್ಟಿಸಲು ಆತನು ಶಕ್ತನಾಗಿದ್ದಾನೆ. ನಾನು ಸರ್ವಶಕ್ತನಾದ ದೇವರು. ಇವತ್ತು ನಮ್ಮನ್ನು ನೋಡಿ ಕೂಡ ದೇವರು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನಿನಗೆ ವಾಗ್ದಾನ ಕೊಟ್ಟು ನಾನು ಕರೆದಿದ್ದೇನೆ, ಪ್ರಮಾಣ ಮಾಡಿ ನಾನು ಕರೆದಿದ್ದೇನೆ. ಆ
ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ನಾನು ಸರ್ವಶಕ್ತನಾಗಿದ್ದೇನೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಮಾರ್ಪಾಟಾಗ್ತದೆ, ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಸ್ಥಿತಿಗಳು ಬದಲಾಗ್ತದೆ, ನೀನು ಅನೇಕ ಕಾಲಗಳಿಂದ ಎದುರು ನೋಡ್ತಾ ಇರ್ತಕ್ಕಂಥ ಸಂಗತಿಗಳು ಅದು ನಿನ್ನ ಕಣ್ಣ ಮುಂದೆ ಕ್ರಿಯೆ ರೂಪದಲ್ಲಿ ಬರ್ತದೆ. ನೀನು ಕಣ್ಣೀರು ಹಾಕಿದ್ದು ವ್ಯರ್ಥವಾಗಿ ಹೋಗೋದಿಲ್ಲ. ಖಂಡಿತವಾಗಿ ಕರ್ತನು ನೀನು ಪಟ್ಟ ಪ್ರಯಾಸಗಳಿಗೆ, ನೀನು ಹೊಂದಿದ ಪ್ರತಿ ಬಾಧೆಗಳಿಗೆ, ನೀನು ಅನುಭವಿಸಿದ ಪ್ರತಿ ನೋವುಗಳಿಗೆ ಉತ್ತರವನ್ನು 101% ದೇವರು ಕೊಟ್ಟೇ ಕೊಡ್ತಾನೆ. ಯಾಕಂತಂದ್ರೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಬ್ರಾಮನೇ ನಾನು ಕರೆದಾಗ ನೀನು ಬಂದ್ಬಿಟ್ಟೆ. ಇವತ್ತು ದೇವರು ನಮ್ಮನ್ನು ಕರೆದಾಗ ಕೂಡ ಸ್ವಾಮಿ ನಾಳೆ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ, ಆದರೆ ಕರೆದ ದೇವರ ಮೇಲೆ ವಿಶ್ವಾಸ ಇಟ್ಟಿವಿ, ಕರೆದ ದೇವರನ್ನು ನೋಡ್ತಾ ಇದ್ದೀವಿ, ಕರೆದ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಅನೇಕ ಹೋರಾಟಗಳಲ್ಲಿ, ಅನೇಕ ಚಿಂತೆಗಳಲ್ಲಿ, ಅನೇಕ ದುಃಖಗಳಲ್ಲಿ, ಅನೇಕ ಸವಾಲುಗಳಲ್ಲಿ, ಅನೇಕ ಪ್ರಶ್ನೆಗಳಲ್ಲಿ, ಅನೇಕ ಸಮಸ್ಯೆಗಳಲ್ಲಿ, ಬಲಹೀನತೆಗಳಲ್ಲಿ, ನಿಂದೆಗಳಲ್ಲಿ, ಅವಮಾನಗಳಲ್ಲಿ, ಅನವಶ್ಯಕವಾಗಿರ್ತಕ್ಕಂಥ ಕೆಲವೊಂದು ಯುದ್ಧಗಳಲ್ಲಿ ನಾವು ನಡೆಯುತ್ತಾ ಇದ್ದೇವೆ. ಈ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಪ್ರತ್ಯಕ್ಷನಾಗಿ ಅಬ್ರಾಮನಿಗೆ ಹೇಳಿದಂತೆ ನನಗೂ ಹೇಳ್ತಾನೆ, ನಿನಗೆ ಹೇಳ್ತಾನೆ. ಏನಂತ ಗೊತ್ತಾ? ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ. ನಿನ್ನನ್ನು ಕರೆದವನು ನಂಬಿಗಸ್ತನಾಗಿದ್ದಾನೆ. ಇದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. ನಮ್ಮನ್ನು ಕರೆದಾತನು ನಂಬಿಗಸ್ತನು. ಲೋಟ ಬಿಟ್ಟೋದನ್ನ ಹೋಗಲಿ ಬಿಡು, ತಂದೆ ಸತ್ತೋದನ್ನ ಹೋಗಲಿ ಬಿಡು, ಏನೆಲ್ಲ ನಾನು ಕೊಟ್ಟರೆ ವಾಗ್ದಾನಗಳು ನೆರವೇರಲಿಲ್ಲ, ಇನ್ನೂ ವಯಸ್ಸು ಆಗ್ತಾ ಹೋಗ್ತಾ ಇದೆ, ನೀನು ಸೋತು ಹೋಗ್ತಾ ಇದೆಯಾ, ಪರವಾಗಿಲ್ಲ ಬಿಡು, ವಾಗ್ದಾನ ಇನ್ನೂ ಜೀವಂತವಾಗಿದೆ. ಹಲ್ಲೆಲೂಯಾ. ವಾಗ್ದಾನ ಇನ್ನೂ ಜೀವಂತವಾಗಿದೆ. ಹಲ್ಲೆಲೂಯಾ. ಆ ಒಂದು ವಾಗ್ದಾನ ಮಾಡಿದ ಕರ್ತನು ನಂಬಿಗಸ್ತನಾಗಿದ್ದಾನೆ. ನಿನ್ನನ್ನು ಏನು ಹೇಳಿ ದೇವರು ಕರೆದನೋ, ಯಾವ ವಾಗ್ದಾನಗಳನ್ನು ದೇವರು ನಿನಗೆ ಕೊಟ್ಟನೋ, ನೀನು ಮರ್ತೋಗಿರ್ಬೋದು ಮಗನೇ ಮಗಳೇ, ಆದರೆ ವಾಗ್ದಾನ ಮಾಡಿದ ಆತನು ಮರ್ತೋಗಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಹೇಳ್ದ ಅಬ್ರಾಮ, ನಾನು ಸರ್ವಶಕ್ತನಾದ ದೇವರು, ನಾನೆಲ್ಲ ಮಾಡ್ತೇನೆ. ನಿನಗೆ ಹೇಳಿನಲ್ಲ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಅಂತಂದೇಳಿ ದೇವರು ನನ್ನನ್ನು ಕರೆದಾಗ ನಾನು ಹಳ್ಳಿಕಡಲ್ಲಿ ಕುಂತೆ, ಆರಾಧನೆ ಇಲ್ಲ, ಏನಿಲ್ಲ. ಪ್ರಾರಂಭದ ದಿನಗಳಲ್ಲಿ ಆ ಸಣ್ಣ ಕೋಣೆಯಲ್ಲಿ ಒಂದು 8x8 ಇದ್ದಿರ್ಬೋದು, ಅದು ಸಣ್ಣ ರೂಮ್ ಅಂತ ಕೋಣೆಯಲ್ಲಿ ಇದ್ಕೊಂಡು, ಸ್ವಾಮಿ ಅಲ್ಲಿ ಹೆಂಗಿದ್ದೆ ನಾನು, ಎಷ್ಟು ಚೆನ್ನಾಗಿದ್ದೆ, ಸೇವೆಗೆ ಬಾ ಅಂತೇಳಿ ನೀನು ಕರೆದುಬಿಟ್ಟೆ, ನಾನು ಎಲ್ಲನೂ ಬಿಟ್ಟು ನಾನು ನಿನ್ನ ಸೇವೆ ಮಾಡೋದಕ್ಕಾಗಿ ಬಂದ್ಬಿಟ್ಟೆ. ಕಾಲಲ್ಲಿ ಆಪ್ರೇಷನ್ಗಳು, ಕೀವು ರಕ್ತ ಸೋರೋದು, ಒಂದಿನ ಬಿಟ್ಟು ಒಂದಿನ ಡ್ರೆಸ್ಸಿಂಗ್ ಮಾಡ್ಕೋಬೇಕು. ಇಲ್ಲಿ ಡ್ರೆಸ್ಸಿಂಗ್ ಮಾಡೋಕ್ಕೂ ಯಾರೂ ಇಲ್ಲ. ಅಲ್ಲಿದ್ದರೆ ಅಮ್ಮ ಡ್ರೆಸ್ಸಿಂಗ್ ಮಾಡ್ತಿದ್ಲು, ಹಾಸ್ಪಿಟ್ಲಿಗೆ ಹೋದರೆ ಅತ್ತೆ ವರ್ಕ್ ಮಾಡ್ತಾಳೆ, ಅಲ್ಲಿ ಡ್ರೆಸ್ಸಿಂಗ್ ಮಾಡಿಸ್ತಾ ಇದ್ಲು. ನನಗೇನು ಬೇಕಂದ್ರೆ ಅದು ಕುಂತಲಿಗೆ ಬರ್ತಾಯಿತ್ತು. ಇಲ್ಲಿ ಎಲ್ಲ ನಾನೇ ಮಾಡ್ಕೋಬೇಕಲ್ಲ ಸ್ವಾಮಿ. ಸೇವೆಗೇನೋ ನೀನು ಬಲವಾಗಿ ನನ್ನನ್ನು ಕರೆದೆ. ಪರಿಸ್ಥಿತಿ ನೋಡಿದ್ರೆ ಭಾಳ ಹೀನವಾಗೈತಲ್ಲಯ್ಯ. ಏನೂ ಇಲ್ಲ, ನನ್ನ ಹತ್ರ ಒಂದು ಸೈಕಲ್ನೂ ಇಲ್ಲ. ಎಲ್ಲಿಗೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು. ಕಾಲು ಬಾವು ಬಂದ್ಬಿಟ್ಟು ಹಾಕ್ಕೊಂಡ್ರೆ ಪ್ಯಾಂಟ್ ಟೈಟಾಗಿ ಕೀವು ರಕ್ತ ಸೋರ್ತಾಯಿತ್ತು. ನಾನು ಪ್ರಾರ್ಥನೆ ಮಾಡ್ತಾ ಕುಂತೆ, ಸ್ವಾಮಿ ನಾನು ನೀನು ಕರೆದಿಯಲ್ಲಪ್ಪ, ನಾನು ನಿನ್ನ ಸ್ವರವನ್ನು ನಾನು ಕೇಳಿ ಬಂದಿದ್ದೇನೆ, ನಾನು ಏನು ಮಾಡೋದು ಈಗ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ದೇವರು ನನಗೊಂದು ವಾಕ್ಯವನ್ನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಯೋಬ 8:7 ಪ್ರಕಾರದಲ್ಲಿ ಏನಂತ ಹೇಳ್ತದಂದರೆ ವಾಕ್ಯಲ್ಲಿ, ನಿನ್ನ ಮೊದಲನೆಯ ಸ್ಥಿತಿ ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿ ಬಹಳ ವೃದ್ಧಿ ಹೊಂದುವುದು. ದೇವ್ರು ಹೇಳ್ದ, ವಾಗ್ದಾನ ಸಿಕ್ಕಿತು, ವಾಕ್ಯ ಸಿಕ್ಕಿತು, ಹಂಗೆ ಸೀಲಾಕಿ ಮುದ್ರೆ ಹೊಡೆದು ಬಾಂಡ್ ಪೇಪರ್ ದೇವ್ರು ಕೊಟ್ಬಿಟ್ಟೆ. ನಾನೆಲ್ಲ ಅದನ್ನು ಅಂಡರ್ಲೈನ್ ಮಾಡ್ಕೊಂಬಿಟ್ಟೆ, ಅದನ್ನೆಲ್ಲ ಮಾರ್ಕ್ ಮಾಡಿಬಿಟ್ಟೆ. ಇದು ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನ, ದೇವರ ಒಂದು ಪ್ರಮಾಣ, ದೇವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಬಾಂಡ್. ನಾನು ಹಿಡ್ಕೊಂಬಿಟ್ಟೆ. ಸೇವೆ ಪ್ರಾರಂಭ ಆಯಿತು. ಸೇವೆ ಮಾಡಿದ್ವಿ. ಸೇವೆ ಮಾಡ್ತಾ 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 ನಿಜವಾಗಲೂ ದೇವರು ಒಬ್ಬನಿದ್ದವ್ರನ್ನ ಇಬ್ಬರನ್ನ ಮಾಡಿದೆ, ಇಬ್ಬರಿದ್ದವ್ರನ್ನ 4 ಜನ, 4 ಇದ್ದವ್ರು 8, 8 ಇದ್ದವ್ರು 10, 10 ಇದ್ದವ್ರು 20, 20 ಇದ್ದವ್ರು 30, 60 ಹಿಂಗಾಯ್ತು. ದೇವ್ರ ಜಾಗ ಖಾಲಿ ಮಾಡಂತಂದ, ಇಲ್ಲಿಂದ ಮತ್ತೆ ಹೋಗಂತಂದ. ನಾನು ಎಲ್ಲಿಗೆ ಸ್ವಾಮಿ ಹೋಗೋದು? ಮಗನೇ, ನಾನು ನಿನ್ನ ಕರೆದಿದ್ದೀನಿ, ನೀನು ಭೂಲೋಕದ ಕಡೆವರೆಗೆ ಹೋಗಬೇಕು. ಬಂದೆ, ಇನ್ನೊಂದು ಸ್ಥಳದಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದೆ, ಮತ್ತೆ ಅಲ್ಲಿಂದ ಹೊರಡಬೇಕಾಯ್ತು. ದೇವರು ಕೊಟ್ಟಿರೋ ವಾಗ್ದಾನ ಬಲವಾಗಿದೆ, ಆದರೆ ಇವತ್ತು ನಾವು ಅನುಭವಿಸುವಂಥ ಸ್ಥಿತಿ ಅದಕ್ಕೆ ವಿರುದ್ಧವಾಗಿದೆ. ಹಲ್ಲೆಲೂಯಾ. ದೇವರ ವಾಗ್ದಾನ ಬಲವಾಗಿದೆ, ಸ್ಥಿತಿ ಏನಾಗಿದೆ ಅದಕ್ಕೆ ವಿರುದ್ಧವಾಗಿದೆ. ನಾನು ಪರಿಸ್ಥಿತಿಯನ್ನು ನೋಡಿ
ತಣ್ಣಗಾಗೋದಿಲ್ಲ, ಪರಿಸ್ಥಿತಿಯನ್ನು ನೋಡಿ ಕುಗ್ಗಿ ಹೋಗೋದಿಲ್ಲ, ಪರಿಸ್ಥಿತಿಯನ್ನು ನೋಡಿ ನನ್ನ ದೇವರ ಮೇಲೆ ನನಗೆ ಸಂಶಯ ಇಲ್ಲ. ಕಾರಣ ಈ ನನಗೆ ಕೊಡಲ್ಪಟ್ಟಿರ್ತಕ್ಕಂಥ ವಾಗ್ದಾನ ಮನುಷ್ಯನಿಂದ ಕೊಡಲ್ಪಟ್ಟಿಲ್ಲ, ಸರ್ವಶಕ್ತನಾದ ಸರ್ವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನಿಂದ ನನಗೆ ವಾಗ್ದಾನ ಕೊಡಲ್ಪಟ್ಟಿದೆ. ಈ ವಾಗ್ದಾನ ಆತನಿಂದ ಕೊಡಲ್ಪಟ್ಟಿರೋದ್ರ ನಿಮಿತ್ತವಾಗಿ ಅನೇಕ ಪರಿಸ್ಥಿತಿಗಳನ್ನು ನಾನು ಎದುರಿಸ್ತೀನಿ, ಆದರೆ ಖಚಿತವಾಗಿ ಜಯವನ್ನು ನಾನು ಹೊಂದುವವನಾಗಿದ್ದೇನೆ. ದೇವರ ವಾಗ್ದಾನದ ಪರಿಪೂರ್ಣ, ದೇವರ ವಾಗ್ದಾನದ ನೆರವೇರುವಿಕೆಯನ್ನು ಈ ಕಣ್ಣುಗಳು ಕಂಡೇ ಕಾಣುವವುಗಳಾಗಿದೆ. ಕಾರಣ ಕರೆದು ವಾಗ್ದಾನ ಕೊಟ್ಟವನು ಯಾರು? ದೇವರು. ಅದಕ್ಕೆ ದೇವರು ಅಬ್ರಾಹ್ಮನಿಗೆ ಹೇಳ್ದ, 99 ವರ್ಷದವನಾಗಿದ್ದಾಗಲೂ ನಾನು ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿಗಳನ್ನು ನೋಡ್ತೀಯಾ, ಮುಗಿದೋಯ್ತು. ನನ್ನನ್ನು ನೋಡು, ನಾನು ಸರ್ವಶಕ್ತನಾದ ದೇವರು.